ಮಂಗಲದೊಂದಿಗೆ ಆರಂಭ ಮಾಡೋಣ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮಾ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧಿ ವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡಃ. ನಿನ್ನೆ ಸಾರಾಂಶವನ್ನು 4 ವಾಕ್ಯದಲ್ಲಿ ಹೇಳ್ತೀರಾ? ಶ್ಲೋಕ ಸಂಖ್ಯಾ 45ರಿಂದ 50. ಫೈನ್, ನಾವು ಸ್ವಲ್ಪ ವೇಗವಾಗಿ ಮುಂದೆ ಹೋಗ್ಬೇಕಾಗಿದೆ. ಇದೇ ಮುಂದಿನ 51ನೇ ಶ್ಲೋಕ ಅಂತ ಓದ್ಕೊಳ್ಳೋಣ. ಪ್ರತಿದಿನ ಆರಂಭದಲ್ಲಿ ನೀವು ಸ್ವಲ್ಪ ಸಾರಾಂಶಕ್ಕೆ ಸಿದ್ಧತೆ ಮಾಡ್ಕೊಂಡು ಬನ್ನಿ. ಆರಂಭದಲ್ಲಿ ಮುಕ್ತ ಅವಕಾಶ ಇರ್ತದೆ, ಯಾರೇ ಬೇಕಾದ್ರೂ ಬಳಸ್ಕೊಳ್ಬಹುದು. ಇದೇ ಇವರೇ ಹೇಳಬೇಕು ಅಂತ ನಿಯಮ ಇಲ್ಲ. ಯಾರು ಇಚ್ಛೆ ಇದೆಯೋ ಸ್ವ ಇಚ್ಛೆಯಿಂದ ಈ ಅವಕಾಶವನ್ನು ಬಳಸ್ಕೊಂಡು ನಿಮ್ಮ ಸಾಮರ್ಥ್ಯವನ್ನ, ಎಕ್ಸ್ಪ್ರೆಷನ್, ಪವರ್ ಆಫ್ ಎಕ್ಸ್ಪ್ರೆಷನ್, ಇದನ್ನ ನೀವು ವೃದ್ಧಿಗೊಳಿಸ್ಕೊಳ್ಬಹುದು. ಕಮ್ಯುನಿಕೇಶನ್ ಸ್ಕಿಲ್ಸ್ ವೃದ್ಧಿಗೊಳಿಸ್ಕೊಳ್ಬಹುದು. ಈಗ ಶ್ಲೋಕ ಸಂಖ್ಯಾ 51. ತದಿಚ್ಛಾಮೋ ವಿಭೋ ಸ್ರಷ್ಟುಂ ಸೇನಾನ್ಯಂ ತಸ್ಯ ಶಾಂತಯೇ ಕರ್ಮಬಂಧಚ್ಛಿದಂ ಧರ್ಮಂ ಭವಸ್ಯೇವ ಮುಮುಕ್ಷವಃ. ಪದವಿಭಾಗ. ತತ್ ಇಚ್ಛಾಮಃ ವಿಭೋ ಸ್ರಷ್ಟುಂ ಸೇನಾನ್ಯಂ ತಸ್ಯ ಶಾಂತಯೇ ಕರ್ಮಬಂಧಚ್ಛಿದಂ ಧರ್ಮಂ ಭವಸ್ಯ ಇವ ಮುಮುಕ್ಷವಃ. ಈಗ 50ನೇ ಶ್ಲೋಕದವರೆಗೆ ವಿಸ್ತಾರವಾಗಿ ಬೃಹಸ್ಪತಿ ದೇವರು ಎಲ್ಲ ದೇವಾನುದೇವತೆಗಳ ಸಂಕಷ್ಟವನ್ನ ಸುಂದರವಾಗಿ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಇನ್ನು ಮುಂದಿಂದು ಪರಿಹಾರ. ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಎನ್ನುವಂಥದ್ದು ಮನಗಾಣುವ ಸಾಮರ್ಥ್ಯ ಅನುಭವದಿಂದ ಬರ್ತದೆ ಅಂತ ಹೇಳ್ತಾರೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸಲ್ಯೂಷನ್. ಎಂಥದ್ದೇ ಅದು ಸಮಸ್ಯೆ ಆಗಿರಬಹುದು, ಆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ನಾವು ಸಮಸ್ಯೆಯನ್ನೇ ನೋಡ್ತಾ ಇದ್ರೆ ಆಗುದಿಲ್ಲ, ಅದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡಬೇಕು. ಈಗ ಬೃಹಸ್ಪತಿ ದೇವತೆಗಳು ಪರಿಹಾರವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿವೇದನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರ ಮುಂದೆ. ತದಿಚ್ಛಾಮೋ ವಿಭೋ ಸ್ರಷ್ಟುಂ, ಹೇ ವಿಭೋ, ಹೇ ಸ್ವಾಮಿನ್, ತದಿಚ್ಛಾಮಃ, ನಾವು ತಮ್ಮಿಂದ ಪರಿಹಾರವನ್ನ ಪ್ರಾರ್ಥಿಸ್ತೇವೆ. ಏನು ಪರಿಹಾರ? ಸೇನಾನ್ಯಂ ತಸ್ಯ ಶಾಂತಯೇ, ತಸ್ಯ ಅಸುರಸ್ಯ ಶಾಂತಯೇ, ಆ ದುಷ್ಟನ ಸಂಹಾರಕ್ಕಾಗಿ ಒಬ್ಬ ಸೇನಾನಿಯನ್ನ ನಾವು ಪ್ರಾರ್ಥಿಸ್ತೇವೆ. ಸೇನಾಂ ನಯತಿ ಇತಿ ಸೇನಾನಿ. ಸೈನಿಕರಿದ್ದಾರೆ, ಆ ಸೈನಿಕರು ಅಂದ್ರೆ ಇಲ್ಲಿ ದೇವತೆಗಳೇ ಸೈನಿಕರು. ಈ ದೇವ ಸೈನ್ಯಕ್ಕೆ ಒಬ್ಬ ಅಧಿಪತಿ ಅಥವಾ ಪ್ರಮುಖ ನೇತಾರ ಬೇಕಾಗಿದ್ದಾರೆ. ಅಂತಹ ದೇವಸೇನಾನಿಯನ್ನ ನಾವು ಇಚ್ಛೆ ಪಡ್ತೇವೆ. ದೇವಸೇನಾನಿಯನ್ನು ಯಾಕೆ ಇಚ್ಛೆ ಪಡ್ತಾರೆ ಅಂದ್ರೆ, ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಆಸ್ ದ ಗಾಡ್ ಸೋ ಇಸ್ ದ ಡಿವೋಟಿ. ಒಬ್ಬ ದೇವತೆಯ ಆರಾಧನೆ ಮಾಡುವಂತಹ ವಿಶೇಷತೆ ಏನು ಅಂದ್ರೆ, ಭಕ್ತನಲ್ಲಿ ಆ ಗುಣ ಇರ್ತದೆ. ಆ ಗುಣದ ಸಂಪೂರ್ಣ ಪ್ರತೀಕ ಅಥವಾ ಅದರ ಸೂಕ್ಷ್ಮ ಅಂಶವೇ ಆ ದೇವತೆ ಆಗಿರುತ್ತೆ. ಇನ್ನು ಸುಂದರವಾದಂತಹ ಸಂಸ್ಕೃತ ನುಡಿ, ಯಥಾ ರಾಜ ತಥಾ ಪ್ರಜಾಹ. ರಾಜ ಸಕ್ರಿಯನಾಗಿ ಸಕ್ಷಮನಾಗಿ
ಧೈರ್ಯ ಸಾಮರ್ಥ್ಯದಿಂದ ಹೊಂದಿದ್ರೆ ಅಂತಹ ಗುಣಗಳೇ ಪ್ರಜೆಗಳಲ್ಲೂ ಅನುವೃತ್ತಿ ಆಗ್ತದೆ. ಇದನ್ನ ಅನೇಕ ಕಡೆ ನೋಡಬಹುದು. ಈಗ ಒಂದು ಸಂಸ್ಥೆಯನ್ನ ನಡೆಸ್ತಾ ಇರ್ತಾರೆ, ಆ ಸಂಸ್ಥೆಯ ಪ್ರಮುಖರು ಯಾವ ಗುಣವನ್ನ ಪ್ರತಿನಿಧಿಸ್ತಾರೋ ಆ ಗುಣಗಳು ಇಡೀ ಸಂಸ್ಥೆಯ ಎಲ್ಲ ಸದಸ್ಯರಲ್ಲಿ ಪ್ರತಿಫಲನ ಆಗ್ತಾ ಇರ್ತದೆ. ಇನ್ನು ಸ್ವಲ್ಪ ಹತ್ತಿರದ ಉದಾಹರಣೆ ಹೇಳುದಾದ್ರೆ, ಒಂದು ಕುಟುಂಬದ ಯಜಮಾನ ಅಂದ್ರೆ ಇಲ್ಲಿ ಕೇವಲ ಪುರುಷ ಅನ್ನೋ ಅರ್ಥ ಅಲ್ಲ, ಕುಟುಂಬವನ್ನ ನಡೆಸುವಂತಹ ಪ್ರಮುಖರು, ಪುರುಷರಾಗ್ಬೋದು ಸ್ತ್ರೀಯರಾಗ್ಬೋದು, ಅವರು ಹೊಂದುವಂತಹ ಧೋರಣೆ ಮತ್ತು ಧಾರಣೆಗಳು ಅದು ಆ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ. ಅಲ್ಲಿನ ಮಕ್ಕಳಾಗಬಹುದು ಅಥವಾ ಅಲ್ಲಿನ ಹಿರಿಯರಾಗಬಹುದು, ಇವರು ಆ ಗುಣಗಳಿಂದ ಪ್ರಭಾವಿತರಾಗ್ತಾ ಇರ್ತಾರೆ. ಆದ್ದರಿಂದ ಪ್ರಮುಖರು ತುಂಬಾ ಎಚ್ಚರಿಕೆಯ ನಡೆಯನ್ನಿಡಬೇಕು. ಆದ್ದರಿಂದ ಇಲ್ಲಿ ಇವರು ಎಲ್ಲ ದೇವತೆಗಳು ಕೂಡ ಸೇರಿ ನಮಗೆ ಒಬ್ರು ವೀರ ಸೇನಾನಿ ಬೇಕಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೇನಾನ್ಯಂ ತಸ್ಯ ಶಾಂತಯೇ, ಅವನ ಉಪಟಳ ಅಧಿಕ ಇದೆ ತಾರಕಾಸುರನದ್ದು, ಅವನನ್ನ ಉಪಶಾಂತಿ ಮಾಡ್ಲಿಕ್ಕೆ, ನಿವೃತ್ತಿ ಮಾಡ್ಲಿಕ್ಕೆ ನಮಗೊಬ್ಬ ಯೋದ್ಧ ಬೇಕಾಗಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ತುಂಬಾ ಚೆನ್ನಾಗಿದೆ. ಕರ್ಮಬಂಧಚ್ಛಿದಂ ಧರ್ಮಂ ಭವಸ್ಯ ಇವ ಮುಮುಕ್ಷವಃ, ಯಥಾ ಮುಮುಕ್ಷವಃ ಕರ್ಮಬಂಧಚ್ಛಿದಂ ಧರ್ಮಂ ಇಚ್ಛಂತಿ ವಾಂಛಂತಿ ತಥೈವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕವಿ ಕೊಟ್ಟಿರುವಂತಹ ಉದಾಹರಣೆ ವೇದಾಂತದ್ದು. ವೇದಾಂತದಲ್ಲಿ ಈ ವಿಚಾರ ಬರ್ತದೆ. ಒಬ್ಬ ಸಾಧಕನಾದಂಥವನು ಆತ್ಯಂತಿಕ ಸಂಸಾರ ನಿವೃತ್ತಿಯನ್ನ ಬಯಸುವ ಸಾಧಕನು, ಅಂದ್ರೆ ಮೋಕ್ಷವನ್ನು ಬಯಸುವ ಸಾಧಕನು, ಜನನ ಮರಣ ಚಕ್ರದಿಂದ ಸಂಪೂರ್ಣವಾಗಿ ತನ್ನನ್ನು ತಾನು ನಿವೃತ್ತಿ ಮಾಡಿಕೊಳ್ಬೇಕು, ಕೈವಲ್ಯವನ್ನ ಪಡೆಯಬೇಕು ಎಂಬ ಬಯಕೆ ಉಳ್ಳಂತಹ ಸಾಧಕನು, ಅತ್ಯಂತಿಕ ಉಪರಮಃ ಇದನ್ನ ಬಯಸುವಂತಹ ಸಾಧಕನು ಜ್ಞಾನ ಮತ್ತು ಧರ್ಮ ಮಾರ್ಗವನ್ನ ಆಶ್ರಯಿಸ್ತಾನೆ. ಅಂದ್ರೆ ಅವನು ಶ್ರೇಯಸ್ವಿಯಾಗಿರ್ತಾನೆ, ಶ್ರೇಯೋ ಮಾರ್ಗವನ್ನ ಆಶ್ರಯಿಸ್ತಾನೆ, ನಿವೃತ್ತಿ ಮಾರ್ಗವನ್ನ ಆಶ್ರಯಿಸ್ತಾನೆ. ಈ ನಿವೃತ್ತಿ ಮಾರ್ಗದಿಂದ ಸಂಸಾರ ಚಕ್ರವೂ ನಿವೃತ್ತವಾಗ್ತದೆ. ಒನ್ ಟೈಮ್ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್. ಹೇಗೆ ಆ ಸಾಧಕರು ಆತ್ಯಂತಿಕ ದೋಷ ನಿವೃತ್ತಿಯನ್ನ ಬಯಸ್ತಾರೋ ಅದೇ ತರನೇ ನಾವು ಕೂಡ ಇವನ ವಿಚಾರದಲ್ಲಿ ಅಂತಿಮವಾದಂತಹ ಒಂದು ಪರಿಹಾರವನ್ನ ಪ್ರಾರ್ಥಿಸ್ತಾ ಇದ್ದೇವೆ. ವಿ ಆರ್ ನಾಟ್ ಲುಕಿಂಗ್ ಫಾರ್ ಟೆಂಪರರಿ ಸೊಲ್ಯೂಷನ್ಸ್. ಆತ್ಯಂತಿಕ ಉಪರಮ, ಕೊನೆಯ ಒಂದು ಪರಿಹಾರವನ್ನ ತಮ್ಮಿಂದ ಪ್ರಾರ್ಥಿಸ್ತೇವೆ. ಏನು ಪರಿಹಾರ? ಒಬ್ಬ ಯೋದ್ಧ, ಸೇನಾನಿ, ಸೇನೆಯನ್ನ ನಡೆಸುವಂತಹ ಸಮರ್ಥ ಯೋಗ್ಯನಾದಂತಹ ಒಬ್ಬ ದೇವತೆಯನ್ನ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. Here in 51st ಶ್ಲೋಕ, all the gods are desperately looking for a leader, a commander-in-chief who can lead, inspire and motivate all the gods to fight against, to wage a war against Tarakasura. Because all the gods have made Herculean efforts in order to control Tarakasura, but they failed, miserably failed, including Mahavishnu. So they are looking for some other god who can be created and who is powerful to lead the entire
team of devatas. As the uh, as there is a continuous effort by the devotee to completely stop the cycle of birth and death, so is our position. We are looking not for temporary solutions but for the permanent solutions. This is called panacea. The word panacea stands for permanent solution. So we are not looking for temporary time bound solutions, rather we are looking for a panacea for this problem. एकपञ्चाशत्तमे श्लोके बृहस्पतिदेवः परिहारोपायं प्रार्थयते. कः सः परिहारः स्यात् अस्याः समस्यायाः इति विचिन्त्यमाने सः स्वयं कथयति, वयं सर्वे देवाः येन केन प्रकारेण एनं तारकासुरं हन्तुं प्रयत्नम् अकरवाम, किन्तु निष्फलाः अभूम. अतः अस्मान् सर्वान् एकीकृत्य सम्भूय तारकासुरं विरुध्य योद्धुं गणप्रमुखं सेनानिं वयं प्रार्थयामहे. यस्य च प्राथम्येन यस्य च मार्गदर्शनेन वयं तारकासुरं हन्तुं सक्षमाः भवेम इति तात्पर्यम्. श्लोकवन्नೊಮ್ಮೆ ಓದ್ತೇನೆ. तदिच्छामो विभो स्रष्टुं सेनान्यं तस्य शान्तये कर्मबन्धच्छिदं धर्मं भवस्येव मुमुक्षवः. श्लोक संख्या 52. गोप्तारं सुरसैन्यानां यं पुरस्कृत्य गोत्रभित् प्रत्यानेष्यति शत्रुभ्यः बन्दीम् इव जयश्रियम्. पदविभाग. गोप्तारं सुरसैन्यानां यं पुरस्कृत्य गोत्रभित् प्रत्यानेष्यति शत्रुभ्यः बन्दीम् इव जयश्रियम्. 52ನೇ ಶ್ಲೋಕದಲ್ಲಿ ಎಂತಹ ಸೇನಾನಿ ಬೇಕಾಗಿದ್ದಾನೆ ಅಂದ್ರೆ, ಗೋಪ್ತಾರಂ ಸುರಸೈನ್ಯಾನ, ದೇವ ಸೈನ್ಯವನ್ನ ಯಾರು ರಕ್ಷಿಸಲು ಸಮರ್ಥನೋ, ಗೋಪ್ತಾ ನಾಮ ರಕ್ಷಿತ, ಅಂತಹ ರಕ್ಷಕನು ನಮಗೆ ಬೇಕಾಗಿದ್ದಾನೆ. ಇಲ್ಲಿ 2 ಅಂಶಗಳಿದೆ. ಒಂದು ಶತ್ರು ಸಂಹಾರ, ಇನ್ನೊಂದು ಶಿಷ್ಟ ರಕ್ಷಣ. ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣ ಈ ಎರಡನ್ನೂ ಮಾಡುವಂತಹ ಅಪ್ರತಿಮ ವೀರ ಬೇಕಾಗಿದ್ದಾನೆ ಅಂತ ಕೇಳ್ತಾರೆ. ಗೋಪ್ತಾರಂ ಸುರಸೈನ್ಯಾನಾಂ ಯಂ ಪುರಸ್ಕೃತ್ಯ ಗೋತ್ರಭಿತ್. ಗೋತ್ರಭಿತ್ ಅನ್ನುವಂತಹ ಶಬ್ದ ಇಲ್ಲಿ ಇಂದ್ರನನ್ನ ಸೂಚಿಸುತ್ತೆ. ಯಾವ ಸೇನಾನಿಯನ್ನ, ದೇವ ಸೇನಾನಿಯನ್ನ ನಾವು ಪ್ರಾರ್ಥನೆ ಮಾಡ್ತಿದ್ದೀವೋ ಅವನು ದೇವರಾಜನಾದಂತಹ ಇಂದ್ರನ ಜೊತೆಗೂಡಿ ನಮ್ಮನ್ನ ಮುನ್ನಡೆಸಬೇಕು. ಯಂ ಪುರಸ್ಕೃತ್ಯ ಗೋತ್ರಭಿತ್. ಇಂದ್ರನು ದೇವ ರಾಜ. ಈಗ ನಾವು ಕೇಳ್ತಾ ಇರುವಂತದ್ದು ದೇವ ಸೇನಾನಿ.
ಆಧುನಿಕ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಇಡೀ ದೇಶಕ್ಕೆ ರಾಜಸ್ಥಾನದಲ್ಲಿರುವಂಥ ರಾಜ ಪದವಿಯನ್ನ ಅಲಂಕರಿಸಿರುವಂತವರು ಪ್ರಧಾನಮಂತ್ರಿಗಳು. ಆದ್ರೆ ಯುದ್ಧ ಮಾಡುವಂಥದ್ದು ಪ್ರಧಾನಮಂತ್ರಿಗಳ ವ್ಯಾಪ್ತಿಗೆ ಬರುವುದಿಲ್ಲ. ಯುದ್ಧಕ್ಕೆ ಬೇಕಾದಂತಹ ನಿರ್ದೇಶನಗಳನ್ನ ಕೊಡಬಹುದು, ಸ್ವಾತಂತ್ರ್ಯವನ್ನ ಕೊಡಬಹುದು, ಪ್ರಧಾನವಾದಂತಹ ನಿರ್ಣಯಗಳನ್ನ ಸ್ವೀಕರಿಸಲಿಕ್ಕೆ ಸಹಕರಿಸಬಹುದು. ಆದ್ರೆ ಕಮಾಂಡರ್ ಇನ್ ಚೀಫ್ ಅವರು ಅಲ್ಲಿ ಪ್ರಮುಖರಾಗ್ತಾರೆ ಯುದ್ಧದ ಸಂದರ್ಭದಲ್ಲಿ. ಮೊದಲು ನಮ್ಮ ಭಾರತೀಯ ಸೈನ್ಯದಲ್ಲಿ 3 ಪೃಥಕ್ ಆಗಿತ್ತು, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್. 3ಕ್ಕೂ ಬೇರೆ ಬೇರೆ ಪ್ರಮುಖರಿದ್ರು. ಈಗ ಈ 3ನ್ನು ಸೇರಿಸಿ ಒಬ್ರು ಪ್ರಮುಖರನ್ನಾಗಿ ಮಾಡಿದ್ದಾರೆ. 3 ಪ್ರಮುಖರು ಇರ್ತಾರೆ, ಕಮಾಂಡರ್ಸ್ ಇರ್ತಾರೆ. ಆದ್ರೆ ಅವು 3ಕ್ಕೂ ಅವರ 3ರ ನಾಯಕರಾಗಿ, ಇಡೀ ಸೇನೆಯ ನಾಯಕರಾಗಿ, 3 ವಿಧದ ಸೇನೆಯ ನಾಯಕರಾಗಿ ಈಗ ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ವರ್ಷದ ಹಿಂದೆ ಪ್ರಾಯಶಃ ಇದೊಂದು ನೇಮಕಾತಿಯನ್ನು ಮಾಡುತ್ತಾರೆ. ಸೊ ಇಲ್ಲಿ ಈ ಇಬ್ಬರು ಸಹಯೋಗವನ್ನ ಪಡೆದುಕೊಂಡು ದೇವ ಸೈನ್ಯವನ್ನ ಮುನ್ನಡೆಸಬೇಕಾಗುತ್ತೆ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ವಿ ಆರ್ ನಾಟ್ ರೀಪ್ಲೇಸಿಂಗ್. ನಾವು ಇಂದ್ರನನ್ನ ತೆಗೆದು ಹಾಕ್ತಾ ಇಲ್ಲ, ದೇವೇಂದ್ರನು ಇದ್ದೇ ಇರ್ತಾನೆ. ಆದ್ರೆ ಸೇನೆಯನ್ನ ಮುನ್ನಡೆಸಲಿಕ್ಕೆ ಅಂತ ಹೇಳಿ ನಮಗೊಬ್ಬ ಸೇನಾನಿ ಬೇಕಾಗಿದ್ದಾನೆ. ಗೋಪ್ತಾರಂ ಸುರ ಸೈನ್ಯಾನಾಂ ಯಂ ಪುರಸ್ಕೃತ್ಯ ಗೋತ್ರಭಿತ್ ಪ್ರತ್ಯಾನೇಷ್ಯತಿ ಶತ್ರುಭ್ಯಃ. ಅವನು ಎಂಥವನಾಗಿರ್ಬೇಕು? ಬಂದೀಮಿವ ಜಯಶ್ರಿಯಂ. ಎಂತಹ ಸೇನಾನಿ ಬೇಕು ಅಂದ್ರೆ ನಮಗೆ ವಿಜಯವನ್ನು ತಂದುಕೊಡುವಂತಹ ಸೇನಾನಿ ಬೇಕು. ಈಗ ವಿಜಯಲಕ್ಷ್ಮಿ ತಾರಕಾಸುರನ ಅಧೀನವಾಗಿದ್ದಾಳೆ. ಅಂತಹ ಬಂಧಿತಳಾದಂತಹ ವಿಜಯಲಕ್ಷ್ಮಿಯನ್ನ ಮತ್ತೆ ಕರೆದುಕೊಂಡು ಬರ್ಲಿಕ್ಕೆ ಸಮರ್ಥನಾದಂತಹ ಒಬ್ಬ ಸೇನಾನಿ ಬೇಕಾಗಿದ್ದಾನೆ. ಪ್ರತ್ಯಾನೇಷ್ಯತಿ, ವಾಪಸ್ ತೆಗೆದುಕೊಂಡು ಬರುದು. ಶತ್ರುಭ್ಯ ಸಕಾಶಾತ್, ಶತ್ರುವಿನ ಬಂಧನದಲ್ಲಿರುವಂತಹ ವಿಜಯಲಕ್ಷ್ಮಿಯನ್ನ ಮತ್ತೆ ಬಂಧನದಿಂದ ಬಿಡಿಸಿ ನಮ್ಮ ಕಡೆ ತರುವಂತಹ ಸಮರ್ಥ, ಯೋಗ್ಯ, ದಕ್ಷ, ಚಾಣಾಕ್ಷ, ಚತುರ ದೇವಸೇನಾನಿ ಬೇಕಾಗಿದ್ದಾನೆ. So here in 52nd shloka, in continuation with the request of solution, Brihaspati Deva says that we are badly in need of such a chief of our army who can protect us from the onslaughts of Tarakasura and who can completely coordinate with our king of gods, that is Devendra, and very importantly, who can bring back the god of success, Vijayalakshmi, who can bring back the success who is bonded by, captured by Tarakasura. 52तमे श्लोके बृहस्पतिदेवः सम्प्रार्थयते यत् वयं तादृशम् एकं सेनानिनम् इच्छामः यः अस्मान् सर्वान् संरक्षति, देवराजेन इन्द्रेण सह मिलित्वा अस्मान् उन्नेतुं प्रेरयितुं समर्थः स्यात्, यश्च प्राधान्येन विजयलक्ष्मी
शत्रु सकाशात् विमुच्य अस्माकं प्रति आनेतुं सक्षमः वर्तते। तादृशं समर्थं योग्यं चतुरं चाणाक्षं कार्यकुशलं सेनानिनं वयम् इच्छामः, प्रार्थयामहे, अभीप्सामहे। तोक्तने गोप्तारं सुरसैन्यानां यं पुरस्कृत्य गोत्रभित् प्रत्यानेष्यति शत्रुभ्यः बन्दीम् इव जयश्रियम्। 53ನೇ ಶ್ಲೋಕ. वचसि अवसिते तस्मिन् ससर्जगिरिम् आत्मभूः गर्जितानन्तरां वृष्टिं सौभाग्येन जिगायसा. पदविभाग. वचसि अवसिते तस्मिन् ससर्ज गिरिम् आत्मभूः गर्जितानन्तरां वृष्टिं सौभाग्येन जिगाय सा. ಈಗಿನ ಅನೇಕ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ತುಂಬಾ ಮಾತಾಡ್ತಾರೆ, ಸಂವಹನ ಕೌಶಲದ ಬಗ್ಗೆ. ಸಂವಹನ ಕೌಶಲ ಈಗಿನ ತುರ್ತು ಅಗತ್ಯ ಇದೆ. ನಾನು ಅನೇಕ ಈ ರೀತಿಯ ಕೋರ್ಸ್ಗಳಲ್ಲಿ ಭಾಗವಹಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಕೆಲವೊಂದು ಅಂಶಗಳು ಸಾದೃಶ್ಯವಾಗಿ ಮತ್ತು ವಿಶೇಷವಾಗಿಯೂ ಕಾಣುತ್ತವೆ. ಅಲ್ಲಿ ಅವರು ಹೇಳುವಂಥದ್ದು ಒಂದು ಅಂಶ, ಪ್ರಧಾನವಾದಂತಹ ಅಂಶ. ಇದು ಕಮ್ಯುನಿಕೇಶನ್ ಸ್ಕಿಲ್ ಅಥವಾ ಸಂವಹನ ಕೌಶಲದ ಹೃದಯಭೂತ ಅಂಶ ಅಂತ ಹೇಳ್ತಾರೆ ಅವರು. ಆ ಅಂಶವನ್ನ ಚರ್ಚೆ ಮಾಡ್ಲಿಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಅತ್ಯಂತ ಮಹತ್ವದ ಅಂಶ ಏನು? ಯಾರು ಬೇಕಾದ್ರೂ ಉತ್ತರ ಕೊಡಿ. ಎಲ್ಲರಿಗೂ ಒಪ್ಪಿಗೆ ಆಗುವಂತ ಮಾತನಾಡೋದು. ಓಕೆ, ಮತ್ತೇನಾದ್ರೂ ಅಭಿಪ್ರಾಯಗಳಿದೆಯಾ? ಹೇಳಿ ಹೇಳಿ. ಮಾತು ಸ್ಪಷ್ಟವಾಗಿರ್ಬೇಕು, ಆದ್ರೆ ಬೇರೆ ಯಾರು ಕ್ವಶನ್ ಮಾಡೋ ತರ ಇರಬಾರ್ದು, ಒಂದೇ ಕರೆಕ್ಟ್ ಆನ್ಸರ್ ಆಗಿರ್ಬೇಕದು. ಪ್ರೊನೌನ್ಸಿಯೇಷನ್ ಚೆನ್ನಾಗಿರ್ಬೇಕು. ಓಕೆ, ಕಮ್ಯುನಿಕೇಶನ್ ಅಲ್ಲಿ ಪ್ರಮುಖವಾದಂತಹ ಅಂಶ ಯಾವುದು? ಅತ್ಯಂತ ಪ್ರಮುಖ. ಎಲ್ರು ಒಂದೊಂದು ಅಭಿಪ್ರಾಯವನ್ನ ಹೇಳಬೇಕು. ಯಾವುದು ಪ್ರಮುಖ ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ಹೇಳಿ. ಸರ್, ಇವಾಗ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ವಿಷಯನೂ ಬೇಕಾಗುತ್ತಲ್ಲ, ಆ ವಿಷಯನೂ ಪ್ರಮುಖ ಆಗುತ್ತೆ. ಓಕೆ, ವಿಷಯ, ಹಾಗೆಯೇ ಪ್ರೊನೌನ್ಸಿಯೇಷನ್ ಮತ್ತು ಸ್ಪಷ್ಟತೆ, 3 ಅಂಶಗಳನ್ನು ಹೇಳಿದ್ದೀರಿ. ಓಕೆ, ನೆಕ್ಸ್ಟ್. ನಾವು ಮಾತನಾಡುವ ವಿಷಯದ ಕುರಿತು ನಮಗ ಅರಿವು, ಜ್ಞಾನ ಇರಬೇಕು. ಫೈನ್. ಅತ್ಯಂತ ಪ್ರಮುಖವಾದಂಥದ್ದು. ಜ್ಯೋತಿ ಮತ್ತು ಸುಮನಾ ಅವರು ಅಭಿಪ್ರಾಯ ತಿಳಿಸ್ಬೋದು. ಸರ್, ನಾವು ಮಾತಾಡೋದು ಬೇಗ ಜನರಿಗೆ ಅರ್ಥ ಆಗ್ಬೇಕು ಸರ್. ಅಂದ್ರೆ ಇಟ್ ಮಸ್ಟ್ ಬಿನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು ಅಷ್ಟೇ ಸರ್. ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು. ಓಕೆ, ಫೈನ್. ಜ್ಯೋತಿ?
ಎಲ್ಲಕ್ಕಿಂತ ಪ್ರಮುಖವಾಗಿ ಕಮ್ಯುನಿಕೇಶನ್ ನಲ್ಲಿ ಒಂದು ಸುಂದರವಾದಂತಹ ಅಂಶವನ್ನು ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ, ಈ ಅಂಶಗಳನ್ನ ನಾವು ಗಮನಿಸಿದ್ರೂ ಕೂಡ ಕಮ್ಯುನಿಕೇಶನ್ ಅಲ್ಲಿ ಸಮಸ್ಯೆಗಳಾಗ್ತದೆ. ಉದಾಹರಣೆಗೆ, ನಾವು ಯಾರ ಜೊತೆ ಹೆಚ್ಚು ಸಂವಾದ ಮಾಡ್ತೀವೋ ಅವ್ರ ಜೊತೆನೆ ಹೆಚ್ಚು ಜಗಳ ಆಡ್ತೀವಿ, ಹೆಚ್ಚು ಮನಸ್ತಾಪಗಳಾಗುತ್ತೆ. ನಮ್ಮ ಹತ್ತಿರ ಇರುವಂತವ್ರ ಜೊತೆನೆ ಮನಸ್ತಾಪಗಳು ಮತ್ತು ಅನ್ಯಥಾ ಭಾವಗಳೆಲ್ಲ ಉಂಟಾಗುತ್ತೆ. ಅಲ್ಲಿ ಒಂದು ಅಂಶವನ್ನ ಅವ್ರು ಹೇಳ್ತಾರೆ, ತುಂಬಾ ಸೂಚ್ಯವಾಗಿದೆ ಈ ಅಂಶ. ದೇವರು ನಮಗೆ 2 ಕಿವಿ ಕೊಟ್ಟಿದ್ದಾನೆ ಮತ್ತು 1 ಬಾಯಿ ಕೊಟ್ಟಿದ್ದಾನೆ. ಸೊ ಕಮ್ಯುನಿಕೇಶನ್ ಅಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಬೇರೆಯವರ ಇಂಗಿತವನ್ನ ಅರ್ಥ ಮಾಡಿಕೊಳ್ಳುವುದು. ಸಾಮಾನ್ಯವಾಗಿ ಕಮ್ಯುನಿಕೇಶನ್ ಅಂದ್ರೆ ನಾವು ಏನ್ ಹೇಳ್ಬೇಕು, ಹೇಗೆ ಹೇಳ್ಬೇಕು, ಯಾವ ತರ ಅದು ಮನ ಮುಟ್ಟುವಂತೆ ಹೇಳ್ಬೇಕು, ಇದ್ರ ಬಗ್ಗೆ ಗಮನ ಕೊಡ್ತೇವೆ. ಇದು ಪ್ರಮುಖ. ಆದ್ರೆ ಅದರ ಅಂತರಂಗ ಇರುವಂಥದ್ದು ಶ್ರೋತೃವಿನ ಅಂತರಂಗವನ್ನ ಅರಿತು ನಾವು ವ್ಯವಹರಿಸುವಂಥದ್ದು, ಅದು ಕಮ್ಯುನಿಕೇಶನ್. ಇದು ಸಂವಹನ ಕೌಶಲದ ಹೃದಯಭೂತ ಅಂಶ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ವಾಕ್ಕಲಹ, ಮಾತಿನ ಕಾರಣಕ್ಕಾಗಿ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಮಾತಿನಲ್ಲಿ ಜಗಳಗಳು ಉಂಟಾದ್ರೆ ಆಗ ಕೇಳುವಂತಹ ಸಾಮರ್ಥ್ಯ, ವ್ಯವಧಾನ ತುಂಬಾ ಮುಖ್ಯ. ಅವರ ಮಾತನಾಡುವವರು ಏನ್ ಹೇಳ್ತಾರೆ ಮತ್ತು ಅದರ ಹಿಂದಿರುವ ಅಂಶ ಏನು, ಇದನ್ನ ಆಂಗ್ಲ ಭಾಷೆಯಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರೆ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ you have to understand the words which are unspoken. The intentions are to be captured. ಅವರ ಮಾತಿನ ಮರ್ಮ ಏನು ಅಂತ ತಿಳ್ಕೊಳ್ಬೇಕು. ಮಾತಿಗೆ ವಾಚ್ಯಾರ್ಥ ಮತ್ತು ಧ್ವನಿ ಅಂತ ಇರ್ತದೆ. ಈಗ ಒಬ್ಬ ಅತ್ಯಂತ ಮೂರ್ಖನಾಗಿದ್ದವನಿಗೆ ನೀನ್ ಬಿಡಪ್ಪ ಬೃಹಸ್ಪತಿ ಅಂದ್ರೆ, ಅಲ್ಲಿ ಬೃಹಸ್ಪತಿ ಅನ್ನುವಂಥದ್ದು ನೀನು ಅತ್ಯಂತ ಮೇಧಾವಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಮೂರ್ಖ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೆ. ಅದು ವ್ಯಾಜ ಸ್ತುತಿ. ಸೊ ಈ ಒಳ ಅರ್ಥಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಮುಖ್ಯ. ಆಂಗ್ಲ ಭಾಷೆಯಲ್ಲಿ ಒಬ್ಬ ಕವಿ ತುಂಬಾ ಸುಂದರವಾಗಿ ಬರೆದಿದ್ದಾನೆ, ಪ್ರಾಯಶಃ ಕೀಟ್ಸ್ ಅಂತ ಕಾಣುತ್ತೆ. The words spoken are melodious, unheard are more sweeter. ನಾವು ನಮ್ಮ ಕಿವಿಗೆ ಬೀಳುವಂತಹ ಶಬ್ದಗಳು ಮಧುರವಾಗಿರ್ತದೆ, ಆದ್ರೆ ನಾವು ಆಲಿಸಬೇಕಾದ್ದು ಕಿವಿಗೆ ಬೀಳದಂತಹ ಶಬ್ದಗಳು ಅಂತ ಹೇಳ್ತಾರೆ. ಸೊ ಈ ಎಲ್ಲ ಮಾತುಗಳಿಂದ ನಮ್ಗೆ ಸ್ಪಷ್ಟ ಆಗೋದೇನೆಂದ್ರೆ, ನಾವು ಉತ್ತಮ ಕೇಳುಗರಾದಾಗ ಕಮ್ಯುನಿಕೇಶನ್ ಸಾಧ್ಯ. ತುಂಬಾ ಅದರ ಪಕ್ವತೆ ಚೆನ್ನಾಗಾಗ್ತದೆ. ನಮ್ಮ ಮಾತಿಗೆ ತೂಕ ಇರ್ತದೆ. ನಮ್ಮ ವ್ಯವಹಾರದಲ್ಲಿ ಸಂಘರ್ಷಗಳು ಕಡಿಮೆ ಆಗ್ತದೆ. ಸಂಘರ್ಷ ಇರುವುದಿಲ್ಲ ಅಂತ ಹೇಳ್ತಾ ಇಲ್ಲ, ಸಂಘರ್ಷ ಇದ್ದೇ ಇರ್ತದೆ, ಕಡಿಮೆ ಆಗ್ತದೆ. ವ್ಯಕ್ತಿಗಳನ್ನ ಇನ್ನೂ ಸುಂದರವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬರ್ತದೆ. ಅರ್ಥೈಸಿಕೊಳ್ಳುವಂಥದ್ರಲ್ಲಿ ಕಮ್ಯುನಿಕೇಶನ್ ಅಂತರಂಗ ಇದೆ. ಈಗ ಪ್ರಸಕ್ತಕ್ಕೆ ನಾವು ಇದನ್ನು ಜೋಡಿಸೋದಾದ್ರೆ, ಎಷ್ಟು ಶ್ಲೋಕಗಳಲ್ಲಿ ಬೃಹಸ್ಪತಿ ದೇವತೆಗಳು ಹೇಳಿದ್ದಾರೆ ನೋಡಿ. ಎಲ್ಲಿಂದ ಆರಂಭ ಆಯ್ತು ಒಂದ್ಸಲ ನೋಡಿ. ಎಲ್ಲಿ ಬೃಹಸ್ಪತಿ ದೇವತೆಗಳು ಆರಂಭ ಮಾಡಿದ್ದು, ಯಾವ ಶ್ಲೋಕದಿಂದ ಒಂದ್ಸಲ ನೋಡ್ಬೋದಾ? ಸರ್ 20ನೇ ಶ್ಲೋಕದಿಂದನೂ ಸರ್.
29 ಅಂತ ಕಾಣ್ತದೆ. ಶ್ಲೋಕ ಸಂಖ್ಯಾ 29 ನೋಡಿ ಒಂದ್ಸಲ. ಹಾ ಸರ್. 29 ತಥೋ ಮಂದಾನಿಲೋದ್ಭೂತ ಕಮಲಾಕರ ಶೋಭಿನಾ ಗುರುಂ ನೇತ್ರ ಸಹಸ್ರೇಣ ನೋದಯಾಮಾಸ ವಾಸವಃ. ಇಂದ್ರನ ಕಣ್ಣು ಸನ್ನೆ ಮೂಲಕ ಬೃಹಸ್ಪತಿಗಳು ಮಾತನಾಡುವಂತೆ ಸೂಚಿಸ್ತಾನೆ ಎಸ್ ಸರ್. ಅಂತ ಅಲ್ಲಿಂದ ಆರಂಭ ಆಯ್ತು ಕಥೆಯಲ್ಲಿ. ಆದ್ರೆ ಸುಮಾರು ಅಲ್ಲಿಂದ ಆರಂಭ ಆಗಿ ಈಗ 53ನೇ ಶ್ಲೋಕಕ್ಕೆ ಬಂದಿದ್ದೇವೆ. 52ನೇ ಶ್ಲೋಕದವರೆಗೆ ಆಗಿದೆ. ಸೊ ಹೆಚ್ಚು ಕಡಿಮೆ ನಮಗೊಂದು 22-23 ಶ್ಲೋಕಗಳು ಬರ್ತದೆ. 22 ಅಂತಾನೆ ಇಟ್ಕೊಂಡು ಇಷ್ಟು ಸುದೀರ್ಘವಾದಂತಹ ಅವರ ಇಂಗಿತವನ್ನ ಬ್ರಹ್ಮದೇವರು ಸಾವಧಾನ ಚಿತ್ತರಾಗಿ ಕೇಳ್ತಾರೆ. ಎಲ್ಲೂ ಮಧ್ಯ ಮಾತನಾಡುತ್ತಿಲ್ಲ. ಕಮ್ಯುನಿಕೇಶನ್ ಅಲ್ಲಿ ಇದೊಂದು ಪ್ರಮುಖವಾದ ಅಂಶ ಅಂತಾನು ಹೇಳ್ತಾರೆ. ಯಾರು ಮಾತನಾಡ್ತಾರೋ ಅವರ ಮಾತಿನ ಮಧ್ಯೆ ಮಾತನಾಡುವಂಥದ್ದು ಅಷ್ಟು ಯುಕ್ತವಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಕೇಳುಗನ ಅಂತರಂಗವನ್ನ ಅರಿತುಕೊಳ್ಳುವಂಥದ್ದು ಅದು ತುಂಬಾ ಮಹತ್ವದ್ದು. ಇದ್ರ ಬಗ್ಗೆ ಎಷ್ಟೇ ನಾವು ಚಿಂತನೆ, ಚರ್ಚೆ, ವಿಚಾರ ವಿಮರ್ಶೆ ಮಾಡಿದ್ರು ಸಾಲದು. ಯಾಕಂದ್ರೆ ಇದು ಇದಮಿತ್ತಂ ಅಂತ ಹೇಳಿ ಒಂದು ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಅಲ್ಲ. ಒಬ್ಬ ವ್ಯಕ್ತಿ ಪ್ರತಿ ಕ್ಷಣ ಪ್ರತಿ ದಿವಸದಲ್ಲೂ ಬದಲಾಗುವಂತಹ ವ್ಯಕ್ತಿಯಾಗಿರ್ತಾನೆ. ಅವನ ಮಾನಸಿಕತೆ, ದೈಹಿಕ ಸಾಮರ್ಥ್ಯಗಳು, ಸನ್ನಿವೇಶ, ಸಂದರ್ಭಗಳು ಎಲ್ಲ ಕಾರಣಗಳಿಂದ ಬದಲಾಗ್ತಾ ಇರ್ತಾನೆ. ಒಂದೇ ತರ ಇರುವುದಿಲ್ಲ. ಒಂದೇ ತರ ಇರುವಂತಹ ಗುಣಗಳು ಕೆಲವೊಂದಿವೆ, ಬದಲಾಗುವಂತಹ ಗುಣಗಳು ಕೆಲವೊಂದಿವೆ. ಈ ಎರಡರನ್ನ ನಾವು ಅರ್ಥ ಮಾಡಿಕೊಂಡು ವ್ಯವಹರಿಸಬೇಕಾಗ್ತದೆ. ಇಷ್ಟನ್ನು ನಾವಿಲ್ಲಿ ಗಮನಿಸಬಹುದು. ವಚಸಿ ಅವಸಿತೆ ತಸ್ಮಿನ್, ಅವನ ಮಾತು ಮುಗಿದ ನಂತರ, ಯಾರ ಮಾತು? ಬೃಹಸ್ಪತಿಗಳ ಮಾತು. ಅಲ್ಲಿಯವರೆಗೆ ಅವರು ಸಾವಧಾನ ಚಿತ್ತರಾಗಿ ಕೇಳ್ತಾರೆ. ಅವಸಿತೆ, ಅವಸಾನ ನಾಮ ಕೊನೆ. ಅವರ ಮಾತನ್ನ ಸಂಪೂರ್ಣವಾಗಿ ಕೇಳಿದ ನಂತರ ಸಸರ್ಜಗಿರಿ ಆತ್ಮಭೂಹು, ತದನಂತರ ಇವರು ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಮಧ್ಯದಲ್ಲಿ ಮಾತನಾಡುವುದಿಲ್ಲ, ಸಂಪೂರ್ಣವಾಗಿ ಆಲಿಸ್ತಾರೆ. ಆಲಿಸಿದ ನಂತರ ಅರ್ಥಪೂರ್ಣವಾದಂತಹ ಮಾತನ್ನ ಆಡ್ತಾರೆ. ಇದಕ್ಕೆ ಕವಿ ಸುಂದರವಾದಂತಹ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಗರ್ಜಿತಾನಂತರಾಂ ವೃಷ್ಟಿಂ ಸೌಭಾಗ್ಯೇನ ಜಿಗಾಯಸ. ಹೇಗೆ ಆಕಾಶದಲ್ಲಿ ಗುಡುಗು, ಮಿಂಚು, ಸಿಡಿಲು ಇದೆಲ್ಲ ಆದ್ಮೇಲೆ ಮಳೆ ಬರ್ತದಲ್ಲ, ಆ ತರ ಗುಡುಗು, ಮಿಂಚು, ಸಿಡಿಲನ್ನ ಪರಿಣಾಮವಾಗಿ ಅಥವಾ ತದನಂತರದಲ್ಲಿ ಸುವೃಷ್ಟಿಯಾಗುವಂತೆ ಬೃಹಸ್ಪತಿಗಳ ಸಮಸ್ಯೆಗಳನ್ನ ಸುದೀರ್ಘವಾಗಿ ಶಾಂತ ಮನಸ್ಸಿನಿಂದ ಆಲಿಸಿದ ಬ್ರಹ್ಮದೇವರು ಪರಿಹಾರವನ್ನು ಸೂಚಿಸ್ತಾರೆ. ಗರ್ಜಿತಾನಂತರಾಂ ವೃಷ್ಟಿಂ ಸೌಭಾಗ್ಯೇನ ಜಿಗಾಯಸ. ನಮ್ಮ ಸಮಯ ಮುಗಿತಾ ಬಂತು, ಮತ್ತೆ ರೀಜಾಯ್ನ್ ಆಗೋಣ.